ಹಲೋ ನಮಸ್ತೆ ವೀಕ್ಷಕರೇ. ಈ ದಿನ ನಾನು ನಿಮಗೆ ತಲೆಗೆ ಮೆಹಂದಿ ಹೇಗೆ ಯಾವ ರೀತಿ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಅದರ ಪ್ರೊಸೆಸರ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಆಚೆ ಕಡೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಹೇರ್ ಕಲರೆಲ್ಲ ಯೂಸ್ ಮಾಡಿ ನಿಮ್ಮ ತಲೆ ಕೂದಲನ್ನು ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲದರಲ್ಲೂ ನ್ಯಾಚುರಲ್ ಹೇರ್ ಕಲರ್ ಅಂತ ಮೆನ್ಷನ್ ಮಾಡಿದ್ರು ಕೂಡ ಅದರಲ್ಲಿ ಅಮೋನಿಯಾ ಪರ್ಸೆಂಟ್ ಖಂಡಿತವಾಗೂ ಇದ್ದೇ ಇರುತ್ತೆ. ದಯವಿಟ್ಟು ಈ ರೀತಿ ಮನೆಯಲ್ಲಿ ನಾವು ಮೆಹಂದಿಯನ್ನು ತಂದು ಅದಕ್ಕೆ ಬೇರೆ ಥಿಂಗ್ಸ್ನ ಆಡ್ ಮಾಡಿ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಹಾಗೂ ಹೇರ್ ಶೈನಿಂಗ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತೀವಿ ನಾವು. ಬೇರೆ ಯಾವುದೇ ರೀತಿ ತೊಂದರೆ ಕೂಡ ಬರೋದಿಲ್ಲ ನಮಗೆ. ಅದಕ್ಕೆ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಬೀಟ್ರೂಟನ್ನು ತಗೊಳ್ತಾ ಇದ್ದೀನಿ ವೀಕ್ಷಕರೇ. ಒಂದು ಬೀಟ್ರೂಟ್ ಕಾಯಿನ ನಾನು ಈ ರೀತಿ ಹೆಚ್ಕೊಂಡಿದ್ದೀನಿ. ನಿಮಗೆ ಆದಷ್ಟು ಮಟ್ಟಿಗೆ ಸುಲಭವಾದ ರೀತಿಯಲ್ಲೇ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ಕೊಡ್ತೀನಿ. ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಈಗ ಈ ಲೋಟದಲ್ಲಿ 3 ಲೋಟದಷ್ಟು ನಾನು ನೀರು ತಗೊಂಡಿದ್ದೀನಿ. 1:3 ತಗೊಂಡು ಇದಕ್ಕೆ ಈ ನೀರಿಗೆ ನಾನು ಇದನ್ನ ಬೀಟ್ರೂಟ್ನ ಹೆಚ್ಕೊಂಡಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು 3 ಟೀ ಸ್ಪೂನ್ ಅಲ್ಲ, ನಾರ್ಮಲ್ ಸ್ಪೂನು 3 ಸ್ಪೂನು ನಾನು ಟೀ ಪೌಡರ್ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ. ಇದು ನಿಮಗೆ ವೆರಿ ಈಸಿ ಮೆಥಡು. ಅದನ್ನು ತುರ್ಕೊಂಡು ಮಾಡಿಕೊಂಡು ಆ ಥರ ಎಲ್ಲ ಏನು ಇಲ್ಲ, ಆ ಟೆನ್ಷನ್ ಏನು ಬೇಡ ಅಂತ ನಾನು ಈ ಥರ ಈಸಿ ಮೆಥಡ್ನ ಬಳಸ್ತಾ ಇದ್ದೀನಿ. ಒಂದು 10ರಿಂದ 11 ಲವಂಗ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು, ಇದು ಒಳ್ಳೆ ಕಲರ್ ಕೊಡುತ್ತೆ ವೀಕ್ಷಕರೇ, ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಈ ನೀರಿಗೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಬೇಕು ವೀಕ್ಷಕರೇ. ಒಂದು 15ರಿಂದ 20 ನಿಮಿಷದವರೆಗೂ ಇದು ಚೆನ್ನಾಗಿ ಬಾಯ್ಲ್ ಆಗಿ ಅದರ ಕಲರ್ ಎಲ್ಲ ನೀರಿಗೆ ಇಳಿಯುತ್ತೆ. ಇದು ಆರಿದ ನಂತರ ನಾವು ನೆಕ್ಸ್ಟ್ ಪ್ರೊಸೆಸ್ ತಣ್ಣಗಾದ್ಮೇಲೆ ನಾವು ಮೆಹಂದಿನ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಬೀಟ್ರೂಟು, ಲವಂಗ ಹಾಗೂ ಟೀ ಪೌಡರ್ನ ಹಾಕಿರ್ತಕ್ಕಂಥ ನೀರನ್ನು, ಕುದಿಸಿರ್ತಕ್ಕಂಥ ನೀರನ್ನು ನಾನು ಈಗ ಅದು ತಣ್ಣಗಾಗಿದೆ. ಇದಕ್ಕೆ ನಾನಿವಾಗ ಅದಕ್ಕೆ ಸರಿದೂಗುವಂಥ ಪ್ರಮಾಣದಲ್ಲಿ ನಾನೀಗ 1 ಟೇಬಲ್ ಸ್ಪೂನ್ಗಿಂತ ಹೆಚ್ಚು ಇದನ್ನು ಹಾಕ್ತಾ ಇದ್ದೀನಿ, ಮೆಹಂದಿಯನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ತೋರಿಸ್ತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ಈಗ ಮತ್ತೇನು ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಭೃಂಗರಾಜ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಕಲಿಗೂರಿ ಗಂಪ ಅಂತ ಹೇಳಿಬಿಟ್ಟು ಅದರದ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ನಾನು ನಿಮಗೆ ಹಾಕ್ತೀನಿ. ಇದರ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಹೈದ್ರಾಬಾದಿಂದ ತರಿಸ್ಕೋಬೇಕಾಗತ್ತೆ. ನೀವು ಇದರ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆನ್ಲೈನಲ್ಲಿ ಈ ಪ್ರಾಡಕ್ಟ್ನೆಲ್ಲ ನೀವು ಖಚಿತವಾಗಿ ತರಿಸ್ಕೊಬೋದು. ಹಾಗೆಯೇ ಇದನ್ನು, ಈ ಭೃಂಗರಾಜ್ ಪೌಡರ್ನ ನಾನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ ಟೀ ಸ್ಪೂನ್ಗಿಂತ ಹೆಚ್ಚು, ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅಷ್ಟು ಹಾಕ್ಕೋಬೇಕು. ಹಾಗೆಯೇ ಈ ಗೋವಾ ಪೌಡರ್ನ ನಾನು ಹಾಕ್ತಾ ಇದ್ದೀನಿ. ನೋಡಿ, ಗೋವಾ ಪೌಡರ್ ಅಂತ ಇದು ಆಚೆ ಕಡೆ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಇದನ್ನು ಬೇಕಾದರೆ ನೀವು ಆನ್ಲೈನ್ ಕಲಬುರಿ ಇದರಲ್ಲಿ ನೀವು ಕಲಬುರಿ ಕಂಪನಿ ಎನ್ನುವ ಒಂದು ಆನ್ಲೈನ್ ಇದರಲ್ಲಿ ನೀವು ತರಿಸ್ಕೋಬೋದು ಹೈದರಾಬಾದಿಂದ. ನೋ ಪ್ರಾಬ್ಲಮ್. ಒಳ್ಳೆ ಪ್ರಾಡಕ್ಟ್ ಮಾತ್ರ ತುಂಬ ಸ್ವಚ್ಛವಾಗಿರುತ್ತೆ, ಯಾವುದು ಇಂಪ್ಯೂರಿಟಿ ಇರಲ್ಲ, ಪ್ಯೂರ್ ಆಗಿರುತ್ತೆ. ನೋಡಿ, ಇದನ್ನು ಕೂಡ 1 ಸ್ಪೂನಷ್ಟು ಆಡ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಈಗ ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈಗ ಕಲಸಿದ್ದಾಯಿತು. ನೋಡಿ, ಈ ಮಟ್ಟದಲ್ಲಿ, ಈ ಹಂತದಲ್ಲಿ ಈ ರೀತಿ ನಾವು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಇದನ್ನು ಹಾಗೆ ಬಿಡಬಾರ್ದು ವೀಕ್ಷಕರೇ. ಇದನ್ನು ಕಬ್ಬಿಣದ ಬಾಣಲಿ ತೊಗೋಬೇಕು. ಕಬ್ಬಿಣದ ಬಾಣಲಿ ತೊಗೊಂಡು, ಈಗ ನಿಮಗೆಲ್ಲ ಒಂದು ಸೀಕ್ರೆಟ್ ಹೇಳ್ತೀನಿ. ಎಲ್ಲರೂ ಓವರ್ ನೈಟ್ ಮಾತ್ರನೇ ಇದನ್ನು ಸೋಕ್ ಮಾಡ್ತಾರೆ, ಅರ್ಥ ಆಯ್ತಾ? ಆದರೆ ನಾವೇನು ಮಾಡಬೇಕು, ಇವತ್ತು ನಾನು ಕಲಸಿ ಇಡ್ತಾ ಇದ್ದೀನಿ. 1 ಡೇ ಬಿಟ್ಟು, ನಾಳೆ 1 ಡೇ ಪೂರ್ತಿ ಬಿಟ್ಬಿಟ್ಟು ಮಾರನೇ ದಿವಸ ನಾವೇನು ಮಾಡಬೇಕು, ಡೇ ಆಫ್ಟರ್ ಟುಮಾರೋ ನಾವು ಅದನ್ನು ತಲೆಗೆ ಅಪ್ಲೈ ಮಾಡ್ಕೋಬೇಕು ನಾವು. ಆಗ ನಿಮಗೆ ತುಂಬ ಒಂದು ಡಾರ್ಕ್ ಬ್ರೌನಿಷ್ ಕಲರ್ ಕೊಡುತ್ತೆ ಹೇರ್ಗೆ, ಮತ್ತು ಡಾರ್ಕ್ನೆಸ್ಸು ಕೂಡ ಬೇಗನೆ ಬರುತ್ತೆ. ಖಂಡಿತ ಇದನ್ನು ನೀವು ಖಚಿತವಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ಇದರ ಪ್ರಯೋಜನನ ಪಡ್ಕೋಬೇಕು ನೀವು. ಹೀಗೆ ಈ ಕಬ್ಬಿಣದ ಬಾಣಲೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು
48 ಅವರ್ಸ್ ಮೇಲೆ 2 ದಿನ ನೆನೆಸಿದ್ರು ಕೂಡ ತೊಂದರೆ ಇಲ್ಲ. ಹೆಚ್ಚಾಗಿ ಬ್ರೌನಿಷ್ ಬರುತ್ತೆ, ಕೂದಲು ಕೂಡ ಡಾರ್ಕ್ ಬ್ರೌನಿಷ್ ಕಲರ್ ಕೊಡುತ್ತೆ. ಖಂಡಿತ ಇದನ್ನು ನೀವು ಅನುಸರಿಸಿ ವೀಕ್ಷಕರೇ. ಖಂಡಿತ ಬ್ರೌನಿಷ್ ಆಗಿದೆ, ಬ್ರೌನ್ ಕಲರ್ ಆಗಿದೆ. ನೋಡಿದ್ರ ನೋಡಿ, ಈ ಕಡೆ ಇದು ಕೂಡ ಅಷ್ಟೇ ಡಾರ್ಕ್ ಬ್ರೌನಿಷ್ ಆಗಿದೆ. ನೀವು ಮೆಹಂದಿನ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಕೂದಲು ಒಳ್ಳೆ ಡಾರ್ಕ್ ರೆಡ್ಡಿಶ್ ಬ್ರೌನ್ ಕಲರ್ ಪಡ್ಕೊಳ್ಳುತ್ತೆ ಹಾಗೂ ಆರೋಗ್ಯಕರ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ. ಇದರ ಉಪಯೋಗನ ನೀವು ಪಡೆದುಕೊಳ್ಳಿ. ಹಾಗೆ ನಾನು ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ ಪ್ಯೂರ್ ಆಗಿರ್ತಕ್ಕಂಥ ಹೆನ್ನ ಅಂದರೆ ಮೆಹಂದಿ ಪೌಡರು ನಿಮಗೆ ಕಲಗೂರಿ ಗಂಪ ಅಂತ ಹೇಳಿಬಿಟ್ಟು ಒಂದು ಆ್ಯಪ್ ಇದೆ. ಆ ಆ್ಯಪಿಗೆ ಹೈದರಾಬಾದಿಂದ ಅದು ಸಿಗುತ್ತೆ. ಅಲ್ಲೇ ಬೆಳೀತಾರೆ ಎಲ್ಲ ಐಟಮ್ಸ್ನ, ಅಂದರೆ ಮೆಹಂದಿನೇ ಆಗಲಿ ಮತ್ತು ಇಂಡಿಗೋ ಪೌಡರೇ ಆಗಲಿ. ನೀವು ಆನ್ಲೈನಲ್ಲಿ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ನಾನು ನಿಮಗೆ ಹಾಕಿರ್ತೀನಿ. ಅದರ ಮುಖಾಂತರ ನೀವು ಆನ್ಲೈನಲ್ಲಿ ಆ ಪೌಡರ್ನ ಪ್ಯೂರ್ ಪೌಡರ್ಗಳನ್ನ ನೀವು ತರಿಸ್ಕೊಂಡು ನಿಮ್ಮ ತಲೆಗೆ ಬಳಸ್ಕೊಳ್ಳಿ. ಯಾವುದೇ ರೀತಿ ಇಚ್ಚಿಂಗು ಇದು ಏನೂ ಆಗೋದಿಲ್ಲ, ನಿಮಗೆ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಖಂಡಿತ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನಷ್ಟು ಉಪಯುಕ್ತ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ಈ ನನ್ನ ಚಾನಲ್ಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ಕಾರ.